ಓಂ ಶಾಂತಿ. ಇಂದಿನ ದಿನಾಂಕ 21/10/2023. ಮಧುರ ಮಕ್ಕಳೇ, ನಾವು ಭಗವಾನು ವಾಚವನ್ನು ಕೇಳುತ್ತಿದ್ದೇವೆ. ಸ್ವಯಂ ಭಗವಂತನು ನನಗೆ ಓದಿಸುತ್ತಿದ್ದಾರೆ ಎನ್ನುವ ಪೂರ್ಣ ನಿಶ್ಚಯ ಯಾವಾಗ ಇರುವುದೋ ಆಗಲೇ ಸದಾ ಖುಷಿಯಲ್ಲಿರಲು ಸಾಧ್ಯ. ಪ್ರಶ್ನೆ: ಡ್ರಾಮಾನುಸಾರ ಈ ಸಮಯದಲ್ಲಿ ಎಲ್ಲರೂ ಯಾವ ಯೋಜನೆಗಳನ್ನು ಮಾಡುತ್ತಾರೆ ಮತ್ತು ಯಾವ ತಯಾರಿ ಮಾಡುತ್ತಾರೆ? ಉತ್ತರ: ಈ ಸಮಯದಲ್ಲಿ ಎಲ್ಲರೂ ಯೋಜನೆಯನ್ನು ಮಾಡುತ್ತಾರೆ. ಇಷ್ಟು ವರ್ಷಗಳಲ್ಲಿ ಇಷ್ಟು ದವಸ ಧಾನ್ಯಗಳನ್ನು ಬೆಳೆಯುತ್ತೇವೆ, ಹೊಸ ದೆಹಲಿ ಹೊಸ ಭಾರತವಾಗಬೇಕೆಂಬ ಯೋಜನೆಯನ್ನು ಈ ಸಮಯದಲ್ಲಿ ಎಲ್ಲರೂ ಮಾಡುತ್ತಾರೆ. ಆದರೆ ಮೃತ್ಯುವಿನ ತಯಾರಿ ಮಾಡಿಕೊಳ್ಳುತ್ತಿರುತ್ತಾರೆ. ಇಡೀ ಪ್ರಪಂಚದ ಕೊರಳಿನಲ್ಲಿ ಮೃತ್ಯುವಿನ ಆರವೂ ಬಿದ್ದಿದೆ. ಆದ್ದರಿಂದಲೇ ಗಾದೆ ಮಾತಿದೆ: ಮನುಷ್ಯನು ಬಯಸುವುದೇ ಬೇರೆ, ವಿಧಿ ನಡೆಸುವುದೇ ಬೇರೆ. ತಂದೆಯ ಯೋಜನೆ ಬೇರೆಯಾಗಿದೆ, ಮನುಷ್ಯರದ್ದೇ ಬೇರೆಯಾಗಿದೆ. ಗೀತೆ: ಯಾರೋ ನನ್ನನ್ನು ತನ್ನವನನ್ನಾಗಿ ಮಾಡಿಕೊಂಡು ಮುಗುಳ್ನಗುವುದನ್ನು ಕಲಿಸಿದ್ದರು. ಓಂ ಶಾಂತಿ. ನಿರಾಕಾರ ಭಗವಾನು ವಾಚ ಬ್ರಹ್ಮರವರ ತನುವಿನ ಮೂಲಕ ಈ ಮೊದಲ ಮಾತಂತೂ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ಇಲ್ಲಿ ಯಾವುದೇ ಮನುಷ್ಯರು ಓದಿಸುವುದಿಲ್ಲ, ನಿರಾಕಾರ ಭಗವಂತನು ಓದಿಸುತ್ತಾರೆ. ಅವರಿಗೆ ಯಾವಾಗಲೂ ಪರಂಪಿತ ಪರಮಾತ್ಮ ಶಿವನೆಂದು ಕರೆಯಲಾಗುತ್ತದೆ. ಕಾಶಿಯಲ್ಲಿ ಶಿವನ ಮಂದಿರವೂ ಇದೆಯಲ್ಲವೇ? ಮೊಟ್ಟ ಮೊದಲು ಬೇಹದ್ದಿನ ತಂದೆಯೇ ಓದಿಸುತ್ತಿದ್ದಾರೆ ಎನ್ನುವುದು ಆತ್ಮನಿಗೆ ನಿಶ್ಚಯವಾಗಬೇಕು. ಎಲ್ಲಿಯವರೆಗೆ ಈ ನಿಶ್ಚಯವಿರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯರು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ, ಕವಡೆಯ ಸಮಾನರಾಗಿ ಬಿಡುತ್ತಾರೆ. ತಂದೆಯನ್ನು ಅರಿತುಕೊಂಡಾಗ ವಜ್ರ ಸಮಾನರಾಗಿ ಬಿಡುತ್ತಾರೆ. ಭಾರತದ ಮನುಷ್ಯರೇ ಕವಡೆಯ ಸಮಾನರಾಗುತ್ತಾರೆ ಮತ್ತು ವಜ್ರ ಸಮಾನರೂ ಆಗುತ್ತಾರೆ. ತಂದೆಯು ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಭಗವಂತನೇ ಓದಿಸುತ್ತಿದ್ದಾರೆ ಎನ್ನುವ ನಿಶ್ಚಯವು ಎಲ್ಲಿಯವರೆಗೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಈ ಕಾಲೇಜಿನಲ್ಲಿ ಕುಳಿತಿದ್ದರೂ ಸಹ ಏನನ್ನೂ ಅರಿತುಕೊಂಡಿರುವುದಿಲ್ಲ. ಆ ಖುಷಿಯ ನಶೆ ಏರುವುದಿಲ್ಲ. ಅವರು ನಮ್ಮ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದಾರೆ. ಯಾರನ್ನು ಭಕ್ತಿ ಮಾರ್ಗದಲ್ಲಿ ಏ ಪರಮಾತ್ಮ ದಯೆ ತೋರಿಸಿ ಎಂದು ಕರೆಯುತ್ತಿದ್ದೆವು. ಇದನ್ನು ಆತ್ಮವೇ ಹೇಳುತ್ತದೆ. ಲೌಕಿಕ ತಂದೆ ಇದ್ದೂ ಸಹ ನಾವು ಬೇರೆ ಯಾವ ತಂದೆಯನ್ನು ನೆನಪು ಮಾಡುತ್ತೇವೆಂದು ಮನುಷ್ಯರು ಅರಿತುಕೊಳ್ಳುವುದಿಲ್ಲ. ಆತ್ಮವು ಬಾಯಿಯಿಂದ ಹೇಳುತ್ತದೆ: ಇವರು ನಮ್ಮ ಲೌಕಿಕ ತಂದೆ, ಇವರು ನಮ್ಮ ಪಾರಲೌಕಿಕ ತಂದೆಯಾಗಿದ್ದಾರೆಂದು. ನೀವೀಗ ಆತ್ಮ ಅಭಿಮಾನಿಗಳಾಗಿದ್ದೀರಿ. ಉಳಿದ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಅವರಿಗೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ತಿಳಿದೇ ಇಲ್ಲ. ನಾವು ಆತ್ಮಗಳು ಪರಮಾತ್ಮನ ಮಕ್ಕಳಾಗಿದ್ದೇವೆ ಎನ್ನುವ ಜ್ಞಾನವು ಯಾರಿಗೂ ಇಲ್ಲ. ತಂದೆಯು ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸುತ್ತಾರೆ. ಭಗವಾನು ವಾಚ: ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನೀವು ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಯಾವುದೇ ಮನುಷ್ಯನಾಗಲಿ ಕೃಷ್ಣ ಮುಂತಾದವರಾಗಲಿ ಹೀಗೆ ಹೇಳಲು ಸಾಧ್ಯವಿಲ್ಲ. ಇದು ಸುಳ್ಳು ಮಾಯೆ, ಸುಳ್ಳು ಕಾಯ, ಸುಳ್ಳು ಸಂಸಾರವಾಗಿದೆ. ಒಬ್ಬರು ಸತ್ಯವಂತರಿಲ್ಲ, ಮತ್ತೆ ಸತ್ಯಖಂಡದಲ್ಲಿ ಒಬ್ಬರು ಅಸತ್ಯವಂತರಿರುವುದಿಲ್ಲ. ಈ ಲಕ್ಷ್ಮೀನಾರಾಯಣರು ಸತ್ಯಖಂಡದ ಮಾಲೀಕರಾಗಿದ್ದರು, ಪೂಜ್ಯರಾಗಿದ್ದರು. ಈಗ ಭಾರತವಾಸಿಗಳು ಧರ್ಮಭ್ರಷ್ಟರು, ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ಇದರ ಹೆಸರೇ ಭ್ರಷ್ಟಾಚಾರಿ ಭಾರತವಾಗಿದೆ. ಶ್ರೇಷ್ಠಾಚಾರಿ ಭಾರತವು ಸ್ವರ್ಗದಲ್ಲಿರುತ್ತದೆ. ಅಲ್ಲಿ ಎಲ್ಲರೂ ಮುಗುಳ್ನಗುತ್ತಿರುತ್ತಾರೆ, ಎಂದೂ ರೋಗಿಗಳಾಗುವುದಿಲ್ಲ. ಇಲ್ಲಿ ಇಂಥವರು ಸ್ವರ್ಗಕ್ಕೆ ಹೋದರೆಂದು ಬಲೆ ಹೇಳುತ್ತಾರೆ, ಆದರೆ ಯಾರೂ ತಿಳಿದುಕೊಂಡಿಲ್ಲ. ಈ ಸಮಯದ ರಾಜ್ಯವೂ ಸಹ ಮೃಗತುಷ್ಟ ಸಮಾನವಾಗಿದೆ. ಹೇಗೆ ನೀರೆಂದು ತಿಳಿದು ಒಳಗೆ ಹೋದಾಗ ಕೆಸರಿನಲ್ಲಿ
ಸಿಕ್ಕಿ ಹಾಕಿಕೊಂಡಿತೆಂದು ಒಂದು ಜಿಂಕೆಯ ಕತೆ ಇದೆಯಲ್ಲವೇ? ಅಂದಾಗ ಈ ಸಮಯದಲ್ಲಿ ಇದು ಕೆಸರಿನ ರಾಜ್ಯವಾಗಿದೆ. ಇಷ್ಟೊಂದು ಶೃಂಗಾರ ಮಾಡುತ್ತಾರೆ, ಆದರೆ ಅಷ್ಟೇ ಇಳಿಯುತ್ತಾ ಹೋಗುತ್ತಾರೆ. ಭಾರತದಲ್ಲಿ ಬಹಳಷ್ಟು ಧಾನ್ಯವಿರಬೇಕು, ಇದಾಗಬೇಕು, ಅದಾಗಬೇಕು ಎಂದು ಹೇಳುತ್ತಿರುತ್ತಾರೆ. ಆದರೆ ಆಗುವುದಂತೂ ಏನೂ ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ, ಮನುಷ್ಯ ಬಯಸುವುದೇ ಒಂದು, ವಿಧಿ ಮಾಡುವುದೇ ಇನ್ನೊಂದು. ತಂದೆಯು ತಿಳಿಸುತ್ತಾರೆ, ಇದು ರಾಜ್ಯವಲ್ಲ. ಎಲ್ಲಿ ರಾಜರಾಣಿಯರಿರುತ್ತಾರೆಯೋ ಅದನ್ನೇ ರಾಜ್ಯವೆಂದು ಕರೆಯಲಾಗುತ್ತದೆ. ಆದರೆ ಇದಂತೂ ಪ್ರಜೆಗಳ ಮೇಲೆ ಪ್ರಜೆಗಳು ನಡೆಸುವ ರಾಜ್ಯವಾಗಿದೆ. ಅಧರ್ಮ ಅಸತ್ಯ ರಾಜ್ಯವಾಗಿದೆ. ಭಾರತದಲ್ಲಂತೂ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು. ಈಗಂತೂ ಎಷ್ಟೊಂದು ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ. ತಮ್ಮ ಧರ್ಮವನ್ನೇ ತಿಳಿದುಕೊಳ್ಳದಂತಹ ಮತ್ಯಾವುದೇ ದೇಶವಿಲ್ಲ. ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ. ಇಡೀ ವಿಶ್ವದಲ್ಲಿಯೇ ದೇವತೆಗಳ ರಾಜ್ಯವಿತ್ತು. ಈಗಂತೂ ಸಂಪೂರ್ಣ ಕಂಗಾಲಾಗಿದೆ. ಹೊರಗಿನ ರಾಷ್ಟ್ರಗಳಿಂದ ಬಹಳಷ್ಟು ಸಹಯೋಗವನ್ನು ಪಡೆಯುತ್ತಿದ್ದಾರೆ. ಅವರಿಗಂತೂ ಬಾಹುಬಲದ ಸಹಯೋಗವಿದೆ, ನಿಮಗಂತೂ ಯೋಗಬಲದ ಸಹಯೋಗವಿದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದಾರೆ. ಅವರಿಂದ ನಮಗೆ 21 ಜನ್ಮಗಳಿಗಾಗಿ ಸದಾ ಸುಖದ ಆಸ್ತಿಯೂ ಸಿಗುತ್ತದೆ. ಅಲ್ಲಿ ಎಂದೂ ದುಃಖ ಅಳುವ ಮಾತೇ ಇಲ್ಲ. ಅಕಾಲ ಮೃತ್ಯುವೆಂದು ಆಗುವುದಿಲ್ಲ. ಅಥವಾ ಇತ್ತೀಚಿನ ಹಾಗೆ 4-5 ಮಕ್ಕಳು ಒಟ್ಟಿಗೆ ಜನ್ಮ ಪಡೆಯುವುದಿಲ್ಲ. ಒಂದು ಕಡೆ ನೋಡಿದರೆ ತಿನ್ನಲು ಆಹಾರವಿಲ್ಲ, ಇನ್ನೊಂದು ಕಡೆ ಸಂತಾನ ನಿರೋಧವನ್ನು ಮಾಡಿ ಎಂದು ಹೇಳುತ್ತಾರೆ. ಮನುಷ್ಯ ಬಯಸುವುದೇ ಬೇರೆ, ಆಗುವುದೇ ಬೇರೆ. ಹೊಸ ದೆಹಲಿಯು ಹೊಸ ರಾಜ್ಯವಾಗಿದೆ ಎಂದು ತಿಳಿಯುತ್ತಾರೆ. ಆದರೆ ಏನೂ ಇಲ್ಲ. ಎಲ್ಲರ ಕೊರಳಲ್ಲಿ ಮೃತ್ಯುವಿನ ಹಾರವೂ ಬಿದ್ದಿದೆ. ಮೃತ್ಯುವಿನ ಪೂರ್ಣ ತಯಾರಿ ಮಾಡುತ್ತಿದ್ದಾರೆ. ಅವಶ್ಯವಾಗಿ ಇದು 5000 ವರ್ಷಗಳ ಹಿಂದಿನ ತರಹ ಅದೇ ಮಹಾಭಾರತ ಯುದ್ಧವಾಗಿದೆ. ತಂದೆಯು ಹೇಳುತ್ತಾರೆ, ವಾಸ್ತವದಲ್ಲಿ ಇದು ಯಾವುದೇ ರಾಜ್ಯವಲ್ಲ, ಇದು ಮೃಗತುಷ್ಟ ಸಮಾನವಾಗಿದೆ. ದ್ರೌಪದಿಯ ಉದಾಹರಣೆ ಇದೆಯಲ್ಲವೇ? ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಈ ವಿಕಾರಗಳನ್ನು ಗೆಲ್ಲಿರಿ ಎಂಬುದು ತಂದೆಯ ಆಜ್ಞೆಯಾಗಿದೆ. ನಾವು ಸದಾ ಪವಿತ್ರರಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುತ್ತೇವೆಂದು ನಾವು ಸಹ ಪ್ರತಿಜ್ಞೆ ಮಾಡುತ್ತೇವೆ. ಈ ಪುರುಷರು ಪವಿತ್ರರಾಗಿರಲು ಬಿಡುವುದಿಲ್ಲ. ಇವರು ನಮಗೆ ಒಡೆಯುತ್ತಾರೆಂದು ಕೆಲವರು ಗುಪ್ತ ಗೋಪಿಕೆಯರು ಬಹಳಷ್ಟು ಕರೆಯುತ್ತಾರೆ. ಈ ಕಾಮ ಮಹಾಶತ್ರುವಂತೂ ಮನುಷ್ಯರಿಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದರ ಮೇಲೆ ನೀವು ವಿಜಯ ಗಳಿಸಬೇಕೆಂದು ತಂದೆಯು ಹೇಳುತ್ತಾರೆ. ಭಗವಾನುವಾಚ, ಕಾಮ ಮಹಾಶತ್ರುವಾಗಿದೆ ಎಂದು ಗೀತೆಯಲ್ಲಿಯೂ ಇದೆ. ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಪವಿತ್ರರಾಗಿ, ಆಗಲೇ ನೀವು ರಾಜರಿಗೂ ರಾಜರಾಗುತ್ತೀರಿ. ಈಗ ತಿಳಿಸಿ, ನೀವು ರಾಜರಿಗೆ ರಾಜರಾಗಬೇಕೋ ಅಥವಾ ಪತಿತರಾಗಬೇಕೋ? ಇದೊಂದು ಅಂತಿಮ ಜನ್ಮದಲ್ಲಿ ನಮಗೋಸ್ಕರವಾದರೂ ಪವಿತ್ರರಾಗಿ ಎಂದು ತಂದೆಯು ತಿಳಿಸುತ್ತಾರೆ. ಅಪವಿತ್ರ ಪ್ರಪಂಚವಾದ ವಿನಾಶ ಪವಿತ್ರ ಪ್ರಪಂಚದ ಸ್ಥಾಪನೆಯಾಗಿ ಬಿಡುವುದು. ಅರ್ಧಕಲ್ಪ ನೀವು ವಿಷವನ್ನು ಕುಡಿಯುತ್ತಾ ಎಷ್ಟೊಂದು ದುಃಖವನ್ನು ನೋಡಿದ್ದೀರಿ. ಅಂದ ಮೇಲೆ ಈ ಒಂದು ಜನ್ಮದಲ್ಲಿ ನೀವು ವಿಷವನ್ನು ಬಿಡಲಾಗುವುದಿಲ್ಲವೇ? ಈಗ ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಾ ಇದೆ. ಇದರಲ್ಲಿ ಯಾರು ಪವಿತ್ರರಾಗುತ್ತೀರಿ ಮತ್ತು ಅನ್ಯರನ್ನು ಮಾಡುತ್ತೀರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದು ರಾಜಯೋಗವಾಗಿದೆ. ನಾವು ಬ್ರಹ್ಮ ಕುಮಾರ ಕುಮಾರಿಯರೆಂದು ನೀವು ಹೇಳುತ್ತೀರಿ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಬ್ರಹ್ಮರವರು ಶಿವನ ಮಗುವಾಗಿದ್ದಾರೆ. ನಿಮಗೆ ಆಸ್ತಿಯನ್ನು ಕೊಡುವವರು ಶಿವನಾಗಿದ್ದಾರೆ. ಇದು ಇನ್ಕಾರ್ಪೋರಿಯಲ್ ಗಾಡ್ಲಿ ಯೂನಿವರ್ಸಿಟಿ, ನಿರಾಕಾರ ಪರಂಪಿತ ಪರಮಾತ್ಮನ ವಿಶ್ವವಿದ್ಯಾಲಯ ಯಾಗಿದೆ.
ಆ ಸ್ವರ್ಗವನ್ನು ಸ್ಥಾಪನೆ ಮಾಡುವವರು, ಆಸ್ತಿಯನ್ನು ಕೊಡುವವರು ಆ ಶಿವನಾಗಿದ್ದಾರೆ. ಅದೇ ಪರಂಪಿತ ಪರಮಾತ್ಮ, ಜ್ಞಾನಸಾಗರ, ಆನಂದ ಸಾಗರ. ತಂದೆಯು ಕುಳಿತು ಓದಿಸುತ್ತಾರೆ. ಆದರೆ ಯಾವಾಗ ದೇಹಾಭಿಮಾನವು ಹೋಗುತ್ತದೆಯೋ ಆಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಅದೃಷ್ಟದಲ್ಲಿಲ್ಲವೆಂದರೆ ಧಾರಣೆಯೂ ಆಗುವುದಿಲ್ಲ. ಅವಶ್ಯವಾಗಿ ನೀವು ಜಗತ್ಪಿತನ ಮಕ್ಕಳಾಗಿದ್ದೀರಿ. ಬ್ರಹ್ಮ ಕುಮಾರ ಕುಮಾರಿಯರು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ನಿಮ್ಮದೇ ನೆನಪಾರ್ಥವಾಗಿ ಮಂದಿರವು ನಿಂತಿದೆ. ಇದು ಎಷ್ಟು ಸುಂದರವಾದ ಮಂದಿರವಾಗಿದೆ. ಅದರ ಅರ್ಥವನ್ನು ನೀವು ಮಕ್ಕಳ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ಪೂಜೆ ಮಾಡುತ್ತಾ ತಲೆಬಾಗಿಸುತ್ತಾ ಎಲ್ಲ ಹಣವನ್ನು ಕಳೆದುಕೊಂಡರು. ಸಂಪೂರ್ಣ ಕವಡೆಯ ಸಮಾನವಾಗಿ ಬಿಟ್ಟಿದ್ದಾರೆ. ತಿನ್ನಲು ಆಹಾರವಿಲ್ಲ. ಈಗ ಹೇಳುತ್ತಾರೆ ಜನಸಂಖ್ಯೆ ನಿಯಂತ್ರಣ ಮಾಡಿ ಎಂದು. ಕಾಮ ಮಹಾಶತ್ರುವಾಗಿದೆ ಎಂದು ಹೇಳಲು ಯಾವುದೇ ಮನುಷ್ಯರಿಗೆ ಶಕ್ತಿ ಇಲ್ಲ. ಈಗಂತೂ ಎಷ್ಟು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಎಂದು ಹೇಳುತ್ತಾರೆಯೋ ಅಷ್ಟು ಜನಸಂಖ್ಯೆಯನ್ನು ಹೆಚ್ಚಿಸುತ್ತಾರೆ. ಯಾರ ಶಕ್ತಿಯೂ ನಡೆಯುವುದಿಲ್ಲ. ನೀವು ಮಕ್ಕಳು ಮೊಟ್ಟಮೊದಲು ಅನ್ಯರಿಗೆ ಈ ಮಾತನ್ನು ತಿಳಿಸಬೇಕು. ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಭಗವಂತನು ಒಬ್ಬರೇ ಆಗಿದ್ದಾರೆ. ಇದೊಂದೇ ಸೃಷ್ಟಿ ಚಕ್ರವಾಗಿದೆ. ಸುತ್ತುತ್ತಾ ಇರುತ್ತದೆ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಮಿತ್ರ ಸಂಬಂಧಿಗಳು ಮುಂತಾದವರಿಗೂ ಸಹ ಈ ಆತ್ಮಿಕ ಯಾತ್ರೆಯ ರಹಸ್ಯವನ್ನು ತಿಳಿಸಬೇಕಾಗಿದೆ. ಶಾರೀರಿಕ ಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡಿದ್ದೀರಿ. ಆದರೆ ಈ ಆತ್ಮಿಕ ಯಾತ್ರೆಯು ಒಂದೇ ಬಾರಿ ಆಗುತ್ತದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಪತಿತರು ಯಾರೂ ಇಲ್ಲಿ ಇರಬಾರದಾಗಿದೆ. ಈಗ ವಿನಾಶದ ಸಮಯವಾಗಿದೆ. ಈಗೇನು ಇಷ್ಟು ಕೋಟಿ ಮನುಷ್ಯರು ಇದ್ದರೂ ಇವರೆಲ್ಲರೂ ಸತ್ಯಯುಗದಲ್ಲಿ ಇರುವುದಿಲ್ಲ. ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯು ಕರೆದುಕೊಂಡು ಹೋಗುವುದಕ್ಕೋಸ್ಕರವೇ ಬಂದಿದ್ದಾರೆ. ಅಂದ ಮೇಲೆ ಎಲ್ಲಿಯವರೆಗೆ ಇದನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮಧುರ ಮನೆ ಮತ್ತು ಸುಖಧಾಮದ ನೆನಪು ಬರುವುದಿಲ್ಲ. ನೆನಪು ಮಾಡುವುದಂತೂ ಬಹಳ ಸಹಜ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮಧುರ ಮನೆಗೆ ನಡೆಯಿರಿ. ನನ್ನ ವಿನಃ ನಿಮ್ಮನ್ನು ಯಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಾನೇ ಕಾಲರ ಕಾಲನಾಗಿದ್ದೇನೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಆಶ್ಚರ್ಯದ ಮಾತೇನೆಂದರೆ ಇಷ್ಟೊಂದು ವರ್ಷಗಳಿಂದ ಇದ್ದರೂ ಧಾರಣೆಯಾಗುವುದಿಲ್ಲ. ಕೆಲವರಂತೂ ಬಹಳ ಬುದ್ಧಿವಂತರಾಗಿ ಬಿಡುತ್ತಾರೆ. ಇನ್ನು ಕೆಲವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಇದರ ಅರ್ಥ ಹಳಬರ ಸ್ಥಿತಿಯೇ ಈ ರೀತಿಯಾದರೆ ನಮ್ಮದೇನಾಗುವುದೋ ಎಂದು ತಿಳಿಯಬಾರದು. ಶಾಲೆಯಲ್ಲೂ ಸಹ ಎಲ್ಲರೂ ನಂಬರ್ 1 ಆಗುವುದಿಲ್ಲ. ಹಾಗೆಯೇ ಇಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಎಲ್ಲರಿಗೂ ತಿಳಿಸಬೇಕು, ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಸಮಯವು ಇದಾಗಿದೆ. 21 ಜನ್ಮಗಳಿಗೋಸ್ಕರ ಸದಾ ಸುಖದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಎಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರು ಪುರುಷಾರ್ಥ ಮಾಡುತ್ತಿದ್ದಾರೆ. ಅಂದ ಮೇಲೆ ನಂಬರ್ ವಾರ್ ಅಂತೂ ಇದ್ದೇ ಇರುತ್ತಾರೆ. ನಿಮಗೆ ಗೊತ್ತಿದೆ, ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ಪತಿತರಾಗಿದ್ದಾರೆ. ಎಲ್ಲರ ಸದ್ಗತಿ ದಾತ ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ನಂತರ ಕೇವಲ ಭಾರತವಷ್ಟೇ ಇರುತ್ತದೆ. ಉಳಿದೆಲ್ಲವೂ ವಿನಾಶವಾಗಿ ಬಿಡುತ್ತದೆ. ಮನುಷ್ಯರ ಬುದ್ಧಿಯಲ್ಲಿ ಇಷ್ಟು ಮಾತು ಸಹ ಕುಳಿತುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನ ಸಹಯೋಗಿಗಳಾದರೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಸಾಹಸ ಮಕ್ಕಳದು ಸಹಯೋಗ ತಂದೆಯದ್ದು. ಈಶ್ವರೀಯ ಸೇವಾದಾರಿಗಳೆಂದು ಗಾಯನವಂತೂ ಮಾಡುತ್ತಾರೆ. ಆದರೆ ವಾಸ್ತವದಲ್ಲಿ ಅದು ಶಾರೀರಿಕ ರಕ್ಷಣಾ ದಳವಾಗಿದೆ. ಸತ್ಯ ಸತ್ಯ, ಆತ್ಮೀಯ ರಕ್ಷಣಾ ಸೈನಿಕರು
ನೀವಾಗಿದ್ದೀರಿ. ಭಾರತದ ಮುಳುಗಿರುವ ದೋಣಿಯನ್ನು ಪಾರು ಮಾಡುವ ನೀವು ಭಾರತ ಮಾತೆಯರು ಶಕ್ತಿಯ ಅವತಾರವಾಗಿದ್ದೀರಿ. ಗುಪ್ತ ಸೇನೆಯಾಗಿದ್ದೀರಿ. ಶಿವತಂದೆಯೂ ಗುಪ್ತವಾಗಿದ್ದಾರೆ ಹಾಗೂ ಅವರ ಸೇನೆಯೂ ಗುಪ್ತ. ಶಿವಶಕ್ತಿ ಪಾಂಡವ ಸೇನೆಯಾಗಿದೆ. ಸತ್ಯವಾದ ಸತ್ಯನಾರಾಯಣನ ಕಥೆಯೂ ಇದಾಗಿದೆ. ಉಳಿದೆಲ್ಲವೂ ಅಸತ್ಯ ಕಥೆಗಳಾಗಿವೆ. ಆದ್ದರಿಂದಲೇ ತಂದೆಯೂ ತಿಳಿಸುತ್ತಾರೆ, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ. ನಾನು ಏನನ್ನು ತಿಳಿಸುತ್ತೇನೆಯೋ ಅದನ್ನೇ ಕೇಳಿ. ಇದು ಬೇಹದ್ದಿನ ಅತಿ ದೊಡ್ಡ ಪಾಠಶಾಲೆಯಾಗಿದೆ. ಈ ವಿಶ್ವವಿದ್ಯಾಲಯಕ್ಕೋಸ್ಕರ ಈ ಮನೆಗಳನ್ನು ತಯಾರು ಮಾಡಿದ್ದೇವೆ. ಅಂತ್ಯದಲ್ಲಿ ಇಲ್ಲಿ ಮಕ್ಕಳು ಬಂದು ಇರುತ್ತೀರಿ. ಯಾರು ಯೋಗಯುಕ್ತರಾಗುತ್ತಾರೋ ಅವರೇ ಬಂದು ಇರುತ್ತಾರೆ. ಈ ಕಣ್ಣುಗಳಿಂದ ವಿನಾಶವನ್ನು ನೋಡುತ್ತೀರಿ. ಯಾವ ಸ್ಥಾಪನೆ ಹಾಗೂ ವಿನಾಶದ ಸಾಕ್ಷಾತ್ಕಾರವನ್ನು ಈಗ ದಿವ್ಯ ದೃಷ್ಟಿಯಿಂದ ನೋಡುತ್ತೀರೋ ಅದನ್ನು ಸ್ವರ್ಗದಲ್ಲಿ ಈ ಕಣ್ಣುಗಳಿಂದ ನೋಡುತ್ತೀರಿ. ಇದರಲ್ಲಿ ಬಹಳ ವಿಶಾಲ ಬುದ್ಧಿಯೂ ಬೇಕು. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ. ಒಂದು ವೇಳೆ ವಿಕಾರದಲ್ಲಿ ಹೋಗುತ್ತೀರೆಂದರೆ ಬುದ್ಧಿಯ ಬೀಗವು ಒಂದೇ ಬಾರಿ ಬೀಗವು ಹಾಕಲ್ಪಡುತ್ತದೆ. ಶಾಲೆಯನ್ನು ಬಿಟ್ಟರೆ ಜ್ಞಾನವು ಬುದ್ಧಿಯಿಂದ ಒಮ್ಮೆಲೆ ಹೊರಟು ಹೋಗುತ್ತದೆ. ನಂತರ ಪತಿತರಾದರೆ ಮತ್ತೆ ಧಾರಣೆಯೂ ಆಗುವುದಿಲ್ಲ. ಪರಿಶ್ರಮವಿದೆ. ವಿಶ್ವದ ಮಾಲೀಕರಾಗಲು ಈ ವಿದ್ಯಾಲಯವಿದೆ. ಬ್ರಹ್ಮ ಕುಮಾರ ಕುಮಾರಿಯರು ಶಿವತಂದೆಯ ಮೊಮ್ಮಕ್ಕಳಾಗಿದ್ದಾರೆ. ಇವರು ಈಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ಯಾರು ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತಿದ್ದಾರೆಯೋ ಅವರೇ ಆತ್ಮಿಕ ಸಮಾಜ ಸೇವಕರಾಗಿದ್ದಾರೆ. ಮುಖ್ಯವಾಗಿ ಪವಿತ್ರತೆಯದಾಗಿದೆ. ಶ್ರೇಷ್ಠಾಚಾರಿ ಪ್ರಪಂಚವಿತ್ತು, ಈಗ ಭ್ರಷ್ಟಾಚಾರಿಯಾಗಿದೆ. ಈ ಚಕ್ರವು ತಿರುಗುತ್ತಿರುತ್ತದೆ. ಈ ದೈವಿ ವೃಕ್ಷವನ್ನು ನಾಟಿ ಮಾಡಲಾಗುತ್ತಿದೆ. ಮುಂದೆ ನಿಧಾನವಾಗಿ ಇದು ವೃದ್ಧಿಯನ್ನು ಪಡೆಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸತ್ಯವಾದಂತಹ ಆತ್ಮೀಯ ರಕ್ಷಣಾ ದಳದವರಾಗಿ ಭಾರತವನ್ನು ವಿಕಾರಗಳಿಂದ ಮುಕ್ತನನ್ನಾಗಿ ಮಾಡಬೇಕಾಗಿದೆ. ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಆತ್ಮೀಯ ಸಮಾಜ ಸೇವೆಯನ್ನು ಮಾಡಬೇಕಾಗಿದೆ. ಒಬ್ಬ ತಂದೆಯಿಂದ ಸತ್ಯವಾದಂತಹ ಮಾತುಗಳನ್ನು ಕೇಳಬೇಕಾಗಿದೆ. ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು. ಈ ಕಣ್ಣುಗಳಿಂದ ಅಂತಿಮ ದೃಶ್ಯವನ್ನು ನೋಡುವುದಕ್ಕೆ ಯೋಗಯುಕ್ತರಾಗಬೇಕಾಗಿದೆ. ವರದಾನ: ಅಸಮಾಧಾನವಾಗುವ ಬದಲು ಲೆಕ್ಕಾಚಾರವನ್ನು ಖುಷಿಯಿಂದ ಚುಕ್ತ ಮಾಡುವಂತಹ ನಿಶ್ಚಿಂತ ಆತ್ಮಭವ. ಒಂದು ವೇಳೆ ಯಾವಾಗಾದರೂ ಯಾರಾದರೂ ಏನಾದರೂ ಮಾತು ಹೇಳಿದರೆ ಅದರಿಂದ ತಕ್ಷಣ ಅಸಮಾಧಾನರಾಗಬೇಡಿ. ಮೊದಲು ಸ್ಪಷ್ಟ ಮಾಡಿಕೊಳ್ಳಿ ಅಥವಾ ಪರಿಶೀಲನೆ ಮಾಡಿಕೊಳ್ಳಿ, ಅವರು ಯಾವ ಭಾವದಿಂದ ಹೇಳಿದರು. ಒಂದು ವೇಳೆ ನಿಮ್ಮ ತಪ್ಪು ಇಲ್ಲದೆ ಹೋದರೆ ನಿಶ್ಚಿಂತರಾಗಿ ಬಿಡಿ. ಈ ಮಾತು ಸ್ಮೃತಿಯಲ್ಲಿರಲಿ. ಬ್ರಾಹ್ಮಣ ಆತ್ಮರ ಮುಖಾಂತರ ಇಲ್ಲೇ ಎಲ್ಲ ಲೆಕ್ಕಾಚಾರ ಚುಕ್ತ ಆಗಬೇಕಿದೆ. ಧರ್ಮರಾಜಪುರಿಯಿಂದ ತಪ್ಪಿಸಿಕೊಳ್ಳಲು ಬ್ರಾಹ್ಮಣ ಎಲ್ಲಾದರೂ ಒಂದು ಕಡೆ ನಿಮಿತ್ತರಾಗಿ ಬಿಡುತ್ತಾರೆ. ಆದ್ದರಿಂದ ಗಾಬರಿಯಾಗಬೇಡಿ. ಖುಷಿಯಿಂದ ಚುಕ್ತ ಮಾಡಿ. ಇದರಿಂದ ಉನ್ನತಿಯೇ ಆಗುವುದಿದೆ. ಸ್ಲೋಗನ್: ತಂದೆಯೇ ಸಂಸಾರವಾಗಿದ್ದಾರೆ. ಸದಾ ಈ ಸ್ಮೃತಿಯಲ್ಲಿರಬೇಕು. ಇದೇ ಸಹಜ ಯೋಗವಾಗಿದೆ. ಮಾತೇಶ್ವರಿಜಿಯವರ ಮಧುರ ಮಹಾವಾಕ್ಯಗಳು: ಅಜಪ ಅರ್ಥಾತ್ ನಿರಂತರ ಯೋಗ, ಅಟೂಟ ಯೋಗ. 4/2/57. ಯಾವ ಸಮಯ ಓಂ ಶಾಂತಿ ಎಂದು ಹೇಳುತ್ತೀರೆಂದರೆ ಅದರ ಯಥಾರ್ಥ ಅರ್ಥವಾಗಿದೆ. ನಾನು ಆತ್ಮ, ಆ ಜ್ಯೋತಿ ಸ್ವರೂಪ ಪರಮಾತ್ಮನ
ಸಂತಾನನಾಗಿದ್ದೇನೆ. ನಾವು ಸಹ ಆ ಪಿತ ಜ್ಯೋತಿರ್ಬಿಂದು ಪರಮಾತ್ಮನಂತೆ ಆಕಾರ ಇರುವವರಾಗಿದ್ದೇವೆ. ಬಾಕಿ ನಾವು ಸಾಲಿಗ್ರಾಮ ಮಕ್ಕಳಾಗಿದ್ದೇವೆಂದಾಗ ನಾವು ನಮ್ಮ ಜ್ಯೋತಿ ಸ್ವರೂಪನ ಜೊತೆ ಯೋಗವನ್ನು ಇಡಬೇಕಾಗಿದೆ. ಅವರೊಂದಿಗೆ ಯೋಗವನ್ನಿಟ್ಟು ಲೈಟ್ ಮೈಟ್ನ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದಲೇ ಗೀತೆಯಲ್ಲಿ ಸ್ವಯಂ ಭಗವಂತನ ಮಹಾವಾಕ್ಯವಿದೆ, ಮನ್ಮನಾಭವ, ನಾನು ಜ್ಯೋತಿ ಸ್ವರೂಪ ಪಿತನ ಸಮಾನ, ನೀವು ಮಕ್ಕಳು ಸಹ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ. ಇದಕ್ಕೆ ಅಜಪ ಜಪ ಎಂದು ಹೇಳಲಾಗುತ್ತದೆ. ಅಜಪ ಜಪ ಅಂದರೆ ಯಾವುದೇ ಮಂತ್ರವನ್ನು ಜಪ ಮಾಡದೆಯೇ ಸ್ವಾಭಾವಿಕವಾಗಿಯೇ ಆ ಪರಮಾತ್ಮನ ನೆನಪಿನಲ್ಲಿರುವುದು. ಇದಕ್ಕೆ ಪೂರ್ಣ ಯೋಗವೆಂದು ಹೇಳಲಾಗುತ್ತದೆ. ಯೋಗದ ಅರ್ಥವಾಗಿದೆ ಒಬ್ಬ ಯೋಗೇಶ್ವರ ಪರಮಾತ್ಮನ ನೆನಪಿನಲ್ಲಿರುವುದು. ಅಂದ ಮೇಲೆ ಯಾವ ಆತ್ಮರು ಆ ಪರಮಾತ್ಮನ ನೆನಪಿನಲ್ಲಿರುತ್ತಾರೆ ಅವರಿಗೆ ಯೋಗಿ ಅಥವಾ ಯೋಗಿನಿಯರು ಎಂದು ಹೇಳಲಾಗುತ್ತದೆ. ಯಾವಾಗ ಆ ಯೋಗ ಅರ್ಥಾತ್ ನೆನಪಿನಲ್ಲಿ ನಿರಂತರವಿದ್ದಾಗಲೇ ವಿಕರ್ಮಗಳು ಹಾಗೂ ಪಾಪಗಳ ಹೊರೆಯು ನಷ್ಟವಾಗುತ್ತದೆ ಮತ್ತು ಆತ್ಮರು ಪವಿತ್ರರಾಗುವರು. ಅದರಿಂದ ಮತ್ತೆ ಭವಿಷ್ಯ ಜನ್ಮದಲ್ಲಿಯೂ ದೇವತೆಯ ಪ್ರಾರಬ್ಧವೂ ಸಿಗುತ್ತದೆ. ಈಗ ಈ ಜ್ಞಾನವಿರಬೇಕು, ಆಗಲೇ ಯೋಗವು ಸಂಪೂರ್ಣವಾಗಿ ಜೋಡಣೆಯಾಗಲು ಸಾಧ್ಯವಾಗುವುದು. ಅಂದ ಮೇಲೆ ತಮ್ಮನ್ನು ಆತ್ಮವೆಂದು ತಿಳಿದು ಪರಮಾತ್ಮನ ನೆನಪಿನಲ್ಲಿರುವುದು ಸತ್ಯ ಜ್ಞಾನವಾಗಿದೆ. ಈ ಜ್ಞಾನದಿಂದಲೇ ಯೋಗವು ಜೋಡಣೆಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.